ವಿಧಾನಸಭೆಯನ್ನು. ಅದು ಇದರ ಅರ್ಥ ನಾ ಹೇಳೋದಿಷ್ಟ, ಇವರೆಲ್ಲರೂ ಕಾಂಗ್ರೆಸ್ನಿಂದ ಉಪಕೃತರಾದಂಥವ್ರು. ಆ ಕಾಂಗ್ರೆಸ್ ಪೆಟ್ಟು ಬೀಳಾರ್ದಂಗೆ ಡಿಸಿಷನ್ ಮಾಡಿದ ಭಾಳ ಉತ್ತಮ. ಯಾರು ಮುಖ್ಯಮಂತ್ರಿ ಆದರೂ ಏನಪ್ಪ ಇದು ಸ್ವರ್ಗ ಆಗ್ತದೆ ಕರ್ನಾಟಕ. ಇವಾಗ ಸತೀಶ್ ಅವ್ರ ಮುಖ್ಯಮಂತ್ರಿ ಆಗಲಿ, ಡಿ ಕೆ ಶಿ ಅವ್ರ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯಗಿದ್ದಾರೆ, ಇವರೇ ಮುಂದುವರಿಲಿ. ಇವರೆಲ್ಲ ಉಳಿದ್ರಪ್ಪ ಹೌದು, ರೈತರದ ಎಲ್ಲ ಖಾಲಿ ಕಾನೂನು ತೆಗೆದು ಹೋಗಿತಾರೆ, ಅವ್ರಿಗೆ ಮಾರ್ಕೆಟ್ ಮಾಡಿಕೊಡ್ತಾರೆ, ಅದು ಚಾಲೆಂಜಿಂಗ್ ಮಾರ್ಕೆಟ್ ಮಾಡ್ತಾರೆ, ಲಾಭದ ಮಾರ್ಕೆಟ್ ಮಾಡಿಕೊಡ್ತಾರೆ. ಇಲ್ಲ, ಮಿನಿಮಮ್ಮನ್ನು ಸಪೋರ್ಟಿಂಗ್ ಬೆಲೆದನ್ನು ಮಾರ್ಕೆಟ್ ಕಾನೂನು ಮಾಡಿದ್ರೆ ಮಾಡೋಕ್ಕಾಗ್ತಾಯಿಲ್ಲ, ಮಾಡಿಲ್ಲ. ಇದೇ ಸಿದ್ದರಾಮಯ್ಯ ಮಾಡ್ತಾಯಿಲ್ಲ. ಇನ್ನೂ ಯಾವ ಏನೊಂದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅದಲ್ಲ, ಅದು ಕಾನೂನು ಮಾಡಲಿಕ್ಕೆ ಒಪ್ತಾ ಇಲ್ಲ. ಕಬ್ಬು ಬೆಳೆಗಾರರಿಗೆ ಅವ್ರು ಬೆಳೆದ ರೇಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇನ್ನೇನು ಇವು ಪವಾಡ್ ಮಾಡೋದು ರಾಮತ್ ಬೇರೆ 3 ಜನ ಅವ್ರಲ್ಲಿ ಯಾರೋ ಆದರೂ ಇದು ಚೇಂಜ್ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಇದ್ದಂಥ ವಿಷಯ. ಯಾಕಂದ್ರೆ ಅರ್ಥವ್ಯವಸ್ಥೆ ಎಲ್ಲಿವರೆಗೆ ಸಮಾನತೆ ಬರೋದಿಲ್ಲವೋ ಅಲ್ಲಿವರೆಗೆ ಇಲ್ಲಿಯ ಬಡವಾಗಿರೋದು ಶ್ರೀಮಂತರು, ಬುದ್ಧಿವಂತರಿದ್ದಂಥವ್ರು ಬುದ್ಧಿವಂತರ ಅಂತ ಶ್ರೀಮಂತರು ಆಗ್ತಾ ಹೋಗೋದು, ಕಾರ್ಪೊರೇಟ್ ಆಗ್ತಾ ಹೋಗೋದು, ಗಳಿಸ್ಕೊಳ್ತಾ ಹೋಗೋದು ಇದು ಇವತ್ತಿನ ವ್ಯವಸ್ಥೆ ಆಗಿದೆ. ಹೀಗಾಗಿ ಈ ಸಂದರ್ಭದಲ್ಲ ಈ 3 ಜನರ ಜವಾಬ್ದಾರಿ ಭಾಳದ. ಪಾರ್ಟಿ ಹೊಡೆದು ಬೀಳಾರ್ದಂಗೆ ಬಗೆಹರಿಸಬೇಕಾಗಿದೆ. ಅದಕ್ಕೆ ನಮ್ಮ ಏನಾಗ್ತದಪ್ಪ, ಡಿ ಕೆ ಶಿ ಅವ್ರು 40 ಮಂದಿ ತೊಗೊಂಡು ಹೋಗ್ತಾರೆ ಬಿ ಜೆ ಪಿಗೆ, ಸತೀಶ್ ಅವ್ರು 40 ಮಂದಿ ತೊಗೊಂಡು ಹೋಗ್ತಾರೆ ಬಿ ಜೆ ಪಿಗೆ, ಇಲ್ಲ ಸಿದ್ದರಾಮಯ್ಯ ಒಂದು 80 ಮಂದಿ ತೊಗೊಂಡು ಹೋಗ್ತಾರೆ ಬಿ ಜೆ ಪಿಗೆ. ಒಂದು ಏನಪ್ಪ ಅಂದ್ರೆ ಕೈ ಕಾಲುಗಳಿಲ್ಲದ